ನಮಸ್ಕಾರ. ಈ ಮಾಹಿತಿಯುಕ್ತ ವಿವರಣೆಗೆ ಸ್ವಾಗತ. ಇವತ್ತು ಸಿಎಸ್ಸಿ ಡಿಜಿಟಲ್ ಸೇವಾ ಪ್ಲಾಟ್ಫಾರ್ಮ್ನಲ್ಲಿ ಜಿಯೋ ರೀಚಾರ್ಜ್ ಮಾಡೋದನ್ನ ಕರಗತ ಮಾಡ್ಕೊಳ್ಳೋ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ವಿಎಲ್ಇ ಅಂದರೆ ಸಿಎಸ್ಸಿ ಆಪರೇಟರ್ ಆಗಿ ಈ ಲೋಕಲ್ ಡಿಜಿಟಲ್ ಸೇವೆಗಳನ್ನ ಪರ್ಫೆಕ್ಟ್ ಆಗಿ ಗ್ರಾಹಕರಿಗೆ ಕೊಡೋದು ಬಹಳ ಮುಖ್ಯ ಅಲ್ವಾ? ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ತುಂಬಾ ಸಿಂಪಲ್ ಆಗಿ ಈ ಇಡೀ ಪ್ರಕ್ರಿಯೆನ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ. ಓಕೆ, ಈಗ ಈ ಟ್ರಾನ್ಸಾಕ್ಷನ್ ಜರ್ನಿಯ 4 ಮುಖ್ಯ ಹಂತಗಳನ್ನು ನೋಡೋಣ. ಮೊದಲನೆಯದು ಗೇಟ್ವೇ, ಎರಡನೆಯದು ಸಂಪರ್ಕ, ಮೂರನೆಯದು ಕಸ್ಟಮೈಸೇಷನ್ ಮತ್ತು ಕೊನೆಯದಾಗಿ ಕ್ಲೈಮ್ಯಾಕ್ಸ್. ಮೊದಲನೇ ವಿಭಾಗ ಗೇಟ್ವೇ ಅಂದರೆ ನಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ ಅನ್ನ ಸೇಫ್ ಆಗಿ ಆಕ್ಸೆಸ್ ಮಾಡೋದು ಹೇಗೆ ಅಂತ ನೋಡೋಣ. ಯಾವುದೇ ಸಿಸ್ಟಮ್ ಬಳಸುವಾಗ ಫಸ್ಟ್ ಸ್ಟೆಪ್ ಅಂದ್ರೆ ಸೇಫ್ ಆಗಿ ಎಂಟ್ರಿ ಕೊಡೋದು. ಅದೇ ನಮ್ಮ ಫೌಂಡೇಶನ್. ಮೊದಲು ಬ್ರೌಸರಲ್ಲಿ ಡಿಜಿಟಲ್ ಸೇವಾ ಅಂತ ಸರ್ಚ್ ಮಾಡಬೇಕು. ಆಮೇಲೆ ಒಂದ್ ವಿಷಯ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಅಫಿಷಿಯಲ್ ಲಿಂಕ್ ಆದ digitalseva.csc.gov.in ಮೇಲೆ ಮಾತ್ರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಪೇಜ್ ಓಪನ್ ಆಗತ್ತೆ. ಬೇರೆ ಯಾವುದೋ ಫೇಕ್ ವೆಬ್ಸೈಟ್ಗೆ ಹೋಗ್ಬಾರ್ದು ಅಂದ್ರೆ ಈ URL ಕಡೆ ಸ್ವಲ್ಪ ಗಮನ ಇರ್ಲಿ. ಬರೇ ವೆಬ್ಸೈಟ್ ಓಪನ್ ಆದ್ರೆ ಸಾಕಾಗಲ್ಲ. ಇಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ಲಾಗಿನ್ ಡೀಟೇಲ್ಸ್, ನಮ್ಮ ಕರೆಕ್ಟ್ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತೆ ಅಲ್ಲಿ ಕಾಣೋ ಕ್ಯಾಪ್ಚಾ ಕೋಡ್, ಈ ಮೂರನ್ನ ಪರ್ಫೆಕ್ಟ್ ಆಗಿ ಟೈಪ್ ಮಾಡಬೇಕು. ಇದನ್ನ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಸಿಸ್ಟಮ್ ಪೂರ್ತಿ ಕ್ಯಾಟಲಾಗ್ ಅನ್ನ ಬಿಲ್ಡ್ ಮಾಡಿ ನಮ್ಮ ಮುಖ್ಯ ಸಿಎಸ್ಸಿ ಡ್ಯಾಶ್ಬೋರ್ಡ್ ಅನ್ನ ಓಪನ್ ಮಾಡುತ್ತೆ. ಈಗ ಎರಡನೇ ವಿಭಾಗ ಸಂಪರ್ಕ ಅಂದ್ರೆ ಡ್ಯಾಶ್ಬೋರ್ಡಿನಿಂದ ಜಿಯೋ ಸೇವೆಗಳಿಗೆ ನ್ಯಾವಿಗೇಟ್ ಮಾಡೋದು. ಡ್ಯಾಶ್ಬೋರ್ಡ್ ಓಪನ್ ಆದ ತಕ್ಷಣ ಏನ್ ಮಾಡಬೇಕು? ಮೇನ್ ಪೇಜ್ನಲ್ಲಿರೋ ಜಿಯೋ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಸೈನ್ ಇನ್ ವಿತ್ ಸಿಎಸ್ಸಿ ಕನೆಕ್ಟ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಜಿಯೋ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ಗಳ ಸೀಕ್ವೆನ್ಸ್ ಇದೆಯಲ್ಲ, ಕಸ್ಟಮರ್ಗೆ ಕರೆಕ್ಟಾಗಿ ಸೇವೆ ಕೊಡೋಕೆ ಇದು ನಮ್ಮನ್ನ ಟೆಕ್ನಿಕಲ್ ಆಗಿ ಕನೆಕ್ಟ್ ಮಾಡುತ್ತೆ. ಮುಂದಿನ ವಿಭಾಗ ಕಸ್ಟಮೈಸೇಷನ್, ಗ್ರಾಹಕರ ವಿವರಗಳು ಮತ್ತು ಅವರಿಗೆ ಬೇಕಾದ ಆಫರ್ಗಳನ್ನ ಎಂಟರ್ ಮಾಡೋದು. ಈ ಹಂತದಲ್ಲಿ ಸಿಸ್ಟಮ್ ಹೇಗೆ ಬಿಲ್ಡ್ ಆಗುತ್ತೆ ಅಂತ ನೋಡೋಣ. ಮೊದಲು ಕಸ್ಟಮರ್ ಮೊಬೈಲ್ ನಂಬರ್ ಟೈಪ್ ಮಾಡಬೇಕು. ಒಂದೇ ಒಂದು ನಂಬರ್ ತಪ್ಪಾದ್ರೂ ಕಷ್ಟ ಅಲ್ವಾ? ಅದಕ್ಕೆ ಕನ್ಫರ್ಮ್ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಅದೇ ನಂಬರನ್ನ ನಿಖರತೆಗಾಗಿ ಇನ್ನೊಮ್ಮೆ ಟೈಪ್ ಮಾಡಬೇಕು. ಆಮೇಲೆ ಕಸ್ಟಮರ್ ರೀಜನ್ ಅಂದ್ರೆ ಉದಾಹರಣೆಗೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಬೇಕು. ಈ ರೀತಿ ಕರೆಕ್ಟ್ ರೀಜನ್ ಹಾಕಿದ್ರೆ ಮಾತ್ರ ಆ ಏರಿಯಾಗೆ ಸಂಬಂಧಪಟ್ಟ ಆಫರ್ಗಳ ಲಿಸ್ಟ್ ನಮ್ಮ ಕಣ್ಮುಂದೆ ಬರುತ್ತೆ. ಇಲ್ಲಿ 1 ನಿಮಿಷ ಗಮನ ಕೊಡಬೇಕು. ಕಸ್ಟಮರ್ಗೆ ಯಾವ ಆಫರ್ ಬೇಕು ಅಂತ ಸೆಲೆಕ್ಟ್ ಮಾಡ್ತೀವಿ, ಸರಿ. ಆದ್ರೆ ಫೈನಲ್ ಆಗಿ ರೀಚಾರ್ಜ್ ಬಟನ್ ಒತ್ತುವ ಮುನ್ನ ಆ ಪ್ಲಾನ್ನಲ್ಲಿ ಎಕ್ಸಾಕ್ಟ್ ಆಗಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟು ಡೇಟಾ ಸಿಗುತ್ತೆ, ಕಾಲ್ಸ್ ಫ್ರೀ ಇದೆಯಾ ಅನ್ನೋದನ್ನ ಆಪರೇಟರ್ಗಳಾಗಿ ನಾವು ಕಡ್ಡಾಯವಾಗಿ ಒಮ್ಮೆ ಚೆಕ್ ಮಾಡಬೇಕು. ಇದು ಮುಂದೆ ಆಗೋ ದೊಡ್ಡ ಗೊಂದಲಗಳನ್ನ ಅವಾಯ್ಡ್ ಮಾಡುತ್ತೆ. ಸರಿ, ಈ ಡೇಟಾ ಎಂಟ್ರಿ ಎಲ್ಲ ಆಯ್ತು. ಈಗ ನಮ್ಗೊಂದು ದೊಡ್ಡ ಪ್ರಶ್ನೆ ಕಾಡುತ್ತೆ ಅಲ್ವಾ? ಈ ಟ್ರಾನ್ಸಾಕ್ಷನ್ ಅನ್ನ ಆಫಿಷಿಯಲ್ ಆಗಿ ವೆರಿಫೈ ಮಾಡಿ ಆರ್ಥಿಕವಾಗಿ ಸೇಫ್ ಮಾಡೋದು ಹೇಗೆ? ಬನ್ನಿ, ಇದು ನಮ್ಮನ್ನ ಮುಂದಿನ ಅತ್ಯಂತ ಕ್ರಿಟಿಕಲ್ ಆದ ಫೈನಾನ್ಷಿಯಲ್ ಸ್ಟೇಜ್ಗೆ ಕರ್ಕೊಂಡೋಗುತ್ತೆ. ಕೊನೆಯ ವಿಭಾಗ ಕ್ಲೈಮ್ಯಾಕ್ಸ್, ಪೇಮೆಂಟ್ ಪ್ರಕ್ರಿಯೆ ಮತ್ತು ಸ್ಟೇಟಸ್ ಅನ್ನ ಪರಿಶೀಲನೆ ಮಾಡೋದು. ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ವಾಲೆಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಸ್ವಲ್ಪ ವೇಟ್ ಮಾಡಬೇಕು. ಇಲ್ಲಿ 2 ಲೇಯರ್ ಸೆಕ್ಯೂರಿಟಿ ಇರುತ್ತೆ. ಮೊದಲು ನಮ್ಮ ಅಕೌಂಟ್ ಪಾಸ್ವರ್ಡ್ ಹಾಕಿ ಆಮೇಲೆ ಪೇಮೆಂಟ್ ಕಂಪ್ಲೀಟ್ ಮಾಡೋಕೆ ವಾಲೆಟ್ ಪಿನ್ ಹಾಕಬೇಕು. ಇದು ನಮ್ಮ ಡಿಜಿಟಲ್ ಪೇಮೆಂಟ್ ಅನ್ನ 100% ಸೇಫ್ ಆಗಿ ಇಡುತ್ತೆ. ವ್ಯಾಲೆಟ್ ಪಿನ್ ಹಾಕಿದ ತಕ್ಷಣ ಸಿಸ್ಟಮ್ ಎಷ್ಟು ಫಾಸ್ಟ್ ಆಗಿ ರೆಸ್ಪಾನ್ಸ್ ಕೊಡುತ್ತೆ ಅನ್ನೋದು ನಿಜಕ್ಕೂ ಅದ್ಭುತ. ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಫೈನಲ್ ಸ್ಟೇಟಸ್ ತ್ವರಿತವಾಗಿ ಬಂದ್ಬಿಡುತ್ತೆ. ಟ್ರಾನ್ಸಾಕ್ಷನ್ ಸಕ್ಸಸ್ ಆದ್ರೆ ರೀಚಾರ್ಜ್ ಸಕ್ಸಸ್ಫುಲ್ ಅಂತ, ಅಥವಾ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಇದ್ರೆ ಫೇಲಿಯರ್ ಅಂತ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗೋಗುತ್ತೆ. ಒಂದು ವೇಳೆ ಹಳೆ ಟ್ರಾನ್ಸಾಕ್ಷನ್ ಬಗ್ಗೆ ಡೌಟ್ ಬಂದ್ರೆ ಅಥವಾ ಕಸ್ಟಮರ್ ವಾಪಸ್ ಬಂದು ಏನಾದ್ರೂ ಕೇಳಿದ್ರೆ ಟೆನ್ಷನ್ ಬೇಡ. ಸಿಎಸ್ಸಿ ಜಿಯೋ ರೀಚಾರ್ಜ್ ಆರ್ಡರ್ ಹಿಸ್ಟ್ರಿಲಿ ಹೋದ್ರೆ ಹಿಂದೆ ಮಾಡಿದ ಪ್ರತಿಯೊಂದು ಟ್ರಾನ್ಸಾಕ್ಷನ್ ರೆಕಾರ್ಡ್, ಅದರ ಫೈನಲ್ ಸ್ಟೇಟಸ್ ಎಲ್ಲವೂ ಪಕ್ಕಾಗಿ ಸೇವ್ ಆಗಿರುತ್ತೆ. ನಮ್ಮ ಪ್ರತಿಯೊಂದು ಡಿಜಿಟಲ್ ಹೆಜ್ಜೆಗೂ ಇಲ್ಲಿ ದಾಖಲೆ ಇರುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ವಿಚಾರ ಯೋಚನೆ ಮಾಡೋಣ. ಈ ರೀತಿ ಸೇಫ್ ಆದ ಸ್ಟೆಪ್ ಬೈ ಸ್ಟೆಪ್ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಕರಗತ ಮಾಡ್ಕೊಳ್ಳೋದ್ರಿಂದ ನಮ್ಮ ಹಳ್ಳಿಗಳ ಆರ್ಥಿಕತೆ ಹೇಗೆ ಡೆವಲಪ್ ಆಗುತ್ತೆ? ಖಂಡಿತವಾಗಿಯೂ ಇದು ಬರೀ ಒಂದು ಫೋನ್ ರೀಚಾರ್ಜ್ ಮಾಡೋ ವಿಷಯ ಅಲ್ಲ. ಇದು ನಮ್ಮ ಗ್ರಾಮೀಣ ಭಾರತವನ್ನ ಡಿಜಿಟಲ್ ಜಗತ್ತಿಗೆ ಕನೆಕ್ಟ್ ಮಾಡೋ ಒಂದು ಪವರ್ಫುಲ್ ಬ್ರಿಡ್ಜ್. ಈ ಒಂದು ಪರ್ಫೆಕ್ಟ್ ಸರ್ವಿಸ್ ಇಡೀ ಕಮ್ಯುನಿಟಿ ಡೆವಲಪ್ಮೆಂಟ್ಗೆ ಅಡಿಪಾಯ ಆಗುತ್ತೆ. ಈ ವಿವರಣೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬಾ ಧನ್ಯವಾದಗಳು.